ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಲಾಕ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಣ್ಮಕ್ಳಿಗೆ ತುಂಬ ಉಪಯೋಗವಾಗುವಂತಹ ಒಂದು ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಏನಂತಂದರೆ ಐಬ್ರೋಸ್ನ ನಮಗೆ ನಾವೇ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಾರ್ಲರಲ್ಲಿ ಹೇಗೆ ಥ್ರೆಡ್ಡಿಂದ ಮಾಡ್ಕೊಳ್ತಾರೋ ಅದೇ ರೀತಿ ನಾನು ಮನೆಯಲ್ಲೇ ಇರುವಂತಹ ಒಂದು ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ನಾನು ಐಬ್ರೋಸ್ನ ಹೇಗೆ ಮಾಡ್ಕೊಳ್ತೀನಿ, ಹೇಗೆ ಮಾಡ್ಬೋದು ಅಂಥೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನು ಹೇಗೆ ಮಾಡೋದಂಥೇಳಿ ನೀವು ಕೂಡ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೇ ನಿಮಗೆ ಅರ್ಥ ಆಗುತ್ತದೆ ಇದು ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ. ನಮಗೆ ನಾವೇ ಐಬ್ರೋಸ್ಗಳನ್ನ ಮಾಡ್ಕೋಬೋದು. ಎಮರ್ಜೆನ್ಸಿಯಾಗಿ ನಾವು ಪಾರ್ಲರಿಗೆ ಹೋಗುವಂಥ ಅವಶ್ಯಕತೆಯೇ ಇರಲ್ಲ. ಹಾಗಾಗಿ ನಮಗೆ ನಾವೇ ಐಬ್ರೋಸ್ಗಳು ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೊಂದು ಥ್ರೆಡ್ಡು, ಇದು ರಾಟಿ ದಾರ. ರಾಟಿಗೆ ನಾವು ಬಟ್ಟೆ ಹೊಲಿಲಿಕ್ಕೆ ಯೂಸ್ ಮಾಡುವಂತಹ ದಾರ ಇದು. ಇದರಿಂದ ನಾನು ಇವತ್ತು ಐಬ್ರೋಸ್ಗಳು ಹೇಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈ ದಾರದಿಂದನೇ ನಾನು ಪ್ರತಿ ಸಲನೂ ನಾನೇ ಐಬ್ರೋಸ್ಗಳನ್ನ ಮಾಡ್ಕೊಳ್ಳೋದು. ಇದು ದಾರ ಎಷ್ಟು ತಗೋಬೇಕು, ಹೇಗೆ ತಗೋಬೇಕು, ನಾವು ಹೇಗೆ ಐಬ್ರೋಸ್ಗಳನ್ನ ಮಾಡಬೇಕು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಹಾಕಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಾರನ ನಿಮ್ಮ ಕೈ ಇದೆಯಲ್ಲ, ಇಷ್ಟು ಇಲ್ಲಿವರೆಗೂ ತೊಗೊಂಡಿದ್ದೀನಿ ನೋಡಿ. ಇದನ್ನು ಡಬಲ್ ಫೋಲ್ಡ್ ಮಾಡಬೇಕೀಗ. ಇಲ್ಲಿಗೆ ತೊಗೊಂಡಿದ್ವಲ್ಲ, ನೋಡಿ ಎಷ್ಟನ್ನು ತೊಗೊಂಡಿದ್ದೀನಿ. ಎಷ್ಟು ದಾರನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಇದು 4 ಫೋಲ್ಡ್ ಆಗಿದೆ, 4 ಎಳೆ ಇದೆ. ಈಗ ಈ 4 ಎಳೆನ ನಾವು ಇಲ್ಲಿ ನೋಡಿ, ಈ 4 ಎಳೆನ ಇಲ್ಲಿ ಗಂಟು ಹಾಕ್ಕೋಬೇಕು. ಹೀಗೆ ಒಂದು ನಾಟನ್ನ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ನೋಡಿ, ಇದು ಹೀಗಾಗಿದೆ. ಈಗ ಹೀಗಾಗಿರೋ ಥ್ರೆಡ್ನ ಈಗ ನಾವು ಹೀಗೆ 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 ಮಾಡ್ಕೋಬೇಕು. ಹೀಗೆ ಸುತ್ಕೋಬೇಕು. ನೋಡಿ, ಹೀಗೆ ಸುತ್ಕೊಂಡಿದ್ದೀನಿ. ನೋಡಿ, ಇದನ್ನು ಮಾಡೋದು ಎಷ್ಟು ಈಜಿ ಅಂದರೆ ಮಾಡ್ಕೋಬೋದು. ಸ್ಟಿಕ್ಕರ್ನ ತೆಗೆದುಬಿಟ್ಟು ನೋಡಿ ಈ ಥರ ಹಾಕ್ಕೋಬೇಕು. ನೋಡಿ, ಹೀಗೆ ಹೇರ್ಸ್ನ ಈ ಥರ ಹಾಕ್ಕೊಂಡು ನೋಡಿ, ದಾರನ ಹೀಗೆ ತಗೋಬೇಕು. ನಮ್ಮ ಹೇರ್ಸ್ಗಳು ಯಾವ ಕಡೆ ಮುಖ ಮಾಡಿದವೋ ಅದರ ಅಪೋಸಿಟಿಂದ ನಾವು ಹೇರ್ಸ್ಗಳನ್ನು ಹಾಕಿ ಎಳಿಬೇಕು. ನೋಡಿ, ಅಪೋಸಿಟ್ ಕಡೆಯಿಂದ ನಾನು ಹೇರ್ಸ್ನ ತೆಗಿತಾ ಇದ್ದೀನಿ. ತುಂಬಾ ಈಸಿ ಆಗುತ್ತೆ.
ಒಂದೆರಡು ಸತ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ. ನನಗೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ಕಾಣಿಸ್ತಾ ಇದೆಯಾ ನೋಡಿ ಎಷ್ಟು ಚೆನ್ನಾಗಿ ಬಂತು. ಶೇಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದು ಕ್ಲೀನ್ ಕೂಡ ಮಾಡ್ಕೋಬಹುದು. ನೋಡಿದ್ರಲ್ವಾ, ಈಗ ಈ ಸೈಡ್ ಮಾಡಾಗಿದೆ. ಈಗ ಈ ಸೈಡ್ ಕೂಡ ಮಾಡಿ ತೋರಿಸ್ತೀನಿ. ನೋಡಿ ಈಗ ಒಂದು ಸಣ್ಣ ಸೀಸರ್ ತಗೊಂಡು ಸ್ವಲ್ಪ ಹೇರ್ಸ್ನ ಟ್ರಿಮ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಟ್ರಿಮ್ ಮಾಡ್ಕೊಳ್ಳೋಣ. ನೋಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್
ಕೊಡೋದನ್ನು ಮರಿಬೇಡಿ. ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ. ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಹೇರ್ಸ್ ಕಟಿಂಗ್ಸ್ ಬಗ್ಗೆ, ಸ್ಟೆಪ್ ಕಟಿಂಗ್ ಹೇಗೆ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಈ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.